ಈ ವಿಜಯೋತ್ಸವವನ್ನು ನಾವೆಲ್ಲ ಸಡಗರ ಸಂಭ್ರಮ ಅತ್ಯಂತ ವೈಭವವಾಗಿ ಆಚರಣೆ ಮಾಡೋದು ಸರ್ಕಾರ ಮತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ 800ನೇ ವರ್ಷದ ವಿಜಯೋತ್ಸವ. ಚೆನ್ನಮ್ಮನ ಕಿತ್ತೂರು ಸೂರ್ಯ ಮುಳುಗದ ಸಾಮ್ರಾಜ್ಯ, ಗಂಡು ಮೆಟ್ಟಿನ ನಾಡು, ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ, ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಪ್ರಥಮ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ 800ನೇ ವರ್ಷದ ವಿಜಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆ ಕಿತ್ತೂರಿನಲ್ಲಿ ನಡೆಯಿತು. ಕಿತ್ತೂರಿನ ಉತ್ಸವದ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕಿತ್ತೂರಿನ ರಾಜಗುರು ಸಂಸ್ಥಾನ ಕಲ್ಮಠ ಪೂಜ್ಯ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿದ್ದಾರೆ. ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ ಪಾಟೀಲ ಅವರು ಮಾತನಾಡಿ, ಈ ಬಾರಿ ಕಿತ್ತೂರು ವಿಜಯೋತ್ಸವವನ್ನು ಅತಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದರು. ಬಹುತೇಕ ಎಲ್ಲ ರೆಡಿ ಅದಾವ. ಯಾಕಂದ್ರೆ ಅದಕ್ಕೆ ಲಾಸ್ಟ್ ಇಯರ್ ಅದಂತ ಸಣ್ಣ ಸಣ್ಣ ತಪ್ಪುಗಳು ಇರ್ಬೋದು, ಬಟ್ ಅದಕ್ಕೆ ಆಗಿರ್ಬೋದು, ಅದು ಕರೆಕ್ಷನ್ ಮಾಡ್ಕೊಂಡು ಈ ವರ್ಷ ಏನು ಮಾಡ್ಕೋಬೇಕನ್ನುವಂಥದನ್ನ ಈಗಾಗಲೇ ತಯಾರಿ ಮಾಡ್ತಿದ್ದಾರೆ. ಸ್ವಲ್ಪ ವಿಶೇಷವಾದಂಥ ಸಲಹೆಗಳನ್ನು ಕೊಟ್ಟರೆ ಅವನ್ನ ಡೆಫಿನೆಟ್ ಆಗಿ ಇನ್ಕಾರ್ಪೊರೇಟ್ ಮಾಡ್ಕೋತೀವಿ. ಜಿಲ್ಲಾಧಿಕಾರಿಗಳಾದ ರೋಷನ್ ಬೇಗ್ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪವಿಭಾಗದ ಅಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು. ಸಾರ್ವಜನಿಕರ ಸಲಹೆ ಸೂಚನೆಗಳನ್ನು ನೀಡಿದ್ರು.